ಸ್ನೇಹಿತರೆ, ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಸದ್ಯದಲ್ಲಿ ಭಾರತಕ್ಕೆ ಭೇಟಿ ನೀಡುವ ಸಾಧ್ಯತೆಯಿದೆ. ಇದರೊಂದಿಗೆ ಭಾರತ ಫ್ರಾನ್ಸ್ ಜೊತೆ ಈವರೆಗಿನ ಅತಿ ದೊಡ್ಡ ಮೊತ್ತದ ಡಿಫೆನ್ಸ್ ಡೀಲ್ಗೆ ಸಹಿ ಹಾಕುವ ಸಾಧ್ಯತೆಯಿದೆ ಅಂತ ಹೇಳಲಾಗಿದೆ. ಈ ಡೀಲ್ನ ಮೊತ್ತ ಸುಮಾರು 3,25,000 ಕೋಟಿ ಅಂತ ಅಂದಾಜಿಸಲಾಗಿದೆ. ಈ ಡೀಲ್ನ ಪ್ರಕಾರ ಸುಮಾರು 96ರಿಂದ 100 ಯುದ್ಧ ವಿಮಾನಗಳು ಭಾರತದಲ್ಲೇ ತಯಾರಾಗಲಿದ್ದು, ಈ ವಿಮಾನಗಳು 30% ಇಂಡಿಜಿನಿಯಸ್ ಕಂಟೆಂಟ್ ಹೊಂದಲಿದೆ. ಇದರ ಉತ್ಪಾದನೆಯಲ್ಲಿ ಸ್ಥಳೀಯ ಟಾಟಾ ಸಂಸ್ಥೆ ಕೂಡ ಕೈಜೋಡಿಸುವ ಸಾಧ್ಯತೆಯಿದೆ ಅಂತ ಹೇಳಲಾಗ್ತಿದೆ. ಈ ವಿಮಾನಗಳ ರಿಪೇರಿ ಹಾಗೂ ಮೇಂಟೆನೆನ್ಸ್ಗಾಗಿ ಡಸಾಲ್ಟ್ ಭಾರತದಲ್ಲಿಯೇ ಎಂಆರ್ಒ ತೆರೆಯುವ ಸಾಧ್ಯತೆಯಿದೆ. 12ರಿಂದ 18 ಜೆಟ್ಗಳು ರೆಡಿ ಟು ಫ್ಲೈ ಕಂಡೀಷನ್ನಲ್ಲಿ ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸಲಾಗುವುದು ಅಂತ ಹೇಳಲಾಗ್ತಿದೆ. ಈ ಡೀಲ್ನ ಪ್ರಕಾರ ಫ್ರಾನ್ಸ್ ತನ್ನ ರಫೇಲ್ಗಳ ಸೋರ್ಸ್ ಕೋಡ್ ಅನ್ನು ಭಾರತಕ್ಕೆ ನಿರಾಕರಿಸಿದ್ದರೂ ಪರವಾಗಿಲ್ಲ. ಆದರೆ ಭಾರತದ ಕ್ಷಿಪಣಿಗಳನ್ನು ಈ ಜೆಟ್ಗಳೊಂದಿಗೆ ಇಂಟಿಗ್ರೇಟ್ ಮಾಡಲು ಇಂಟಿಗ್ರೇಷನ್ ಎನೇಬಲ್ಗೆ ಅನುಮತಿ ನೀಡುವಂತೆ ಫ್ರಾನ್ಸ್ ಬಳಿ ಕೋರಲಾಗಿದೆ. ಇದರೊಂದಿಗೆ ಭಾರತದ ವಾಯುಪಡೆಯ ಬಳಿ ಇರುವ ಒಟ್ಟು ರಫೇಲ್ಗಳ ಸಂಖ್ಯೆ 176ಕ್ಕೆ ಏರಲಿದೆ. ಈ ಡೀಲ್ ಬಗ್ಗೆ ಹಲವಾರು ಅಪಸ್ವರಗಳು ಕೂಡ ಕೇಳಿಬರ್ತಿದೆ. ಅದು ಏನಕ್ಕೆ ಅಂತ ನೋಡೋಣ. ಈ ಡೀಲ್ನ ಪ್ರಕಾರ ಜೆಟ್ನ ತಯಾರಿಕಾ ಘಟಕ ನಿರ್ಮಿಸಲು ಆಗುವ ಖರ್ಚು, ಮೇಂಟೆನೆನ್ಸ್ ಹಾಗೂ ಇದರೊಂದಿಗೆ ಇಂಟಿಗ್ರೇಟ್ ಆಗಿರುವ ಶಾಸ್ತ್ರಸ್ಥಗಳ ಮೊತ್ತ ಎಲ್ಲವೂ ಸೇರಿದ್ರೆ ಭಾರತ ಪ್ರತಿ ಜೆಟ್ಗೆ ಬರೋಬ್ಬರಿ 2,850 ಕೋಟಿ ವ್ಯಯಿಸಲಿದೆ. ಚೀನಾ, ಅಮೆರಿಕ ಈಗಾಗಲೇ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಬಳಸ್ತಿದ್ದಾರೆ. ಭಾರತ 4.5 ಜನರೇಷನ್ನ ಯುದ್ಧ ವಿಮಾನಕ್ಕೆ ಇಷ್ಟೊಂದು ಪಾವತಿ ಮಾಡ್ತಿರುವುದು ಎಷ್ಟು ಸರಿ ಅಂತ ಕೆಲವರು ಪ್ರಶ್ನಿಸ್ತಿದ್ದಾರೆ. ಈ ಜೆಟ್ ಕೇವಲ 30% ಇಂಡಿಜಿನಿಯಸ್ ಆಗಿ ತಯಾರಾಗಲಿದ್ದು, ಆದ್ದರಿಂದ ಜೆಟ್ನ ತಯಾರಿಕೆಯಲ್ಲಿ ಭಾರತದಲ್ಲಿ ತಯಾರಾದ ಬಿಡಿ ಭಾಗ ಬಳಸುವ ಸಾಧ್ಯತೆ ಕಡಿಮೆ. ಭಾರತದಲ್ಲಿ ಇದರ ಕೇವಲ ನಟ್ಟು ಬೋಲ್ಟು ಜೋಡಣೆಯ ಕೆಲಸ ಅಂದ್ರೆ ಅಸೆಂಬ್ಲಿ ಮಾತ್ರ ಭಾರತದಲ್ಲಿ ನಡೆಯಲಿದೆ ಅಂತ ಹೇಳಲಾಗ್ತಿದೆ. ರಫೇಲ್ನ ಸೋರ್ಸ್ ಕೋಡ್ ಫ್ರಾನ್ಸ್ ಭಾರತಕ್ಕೆ ನಿರಾಕರಿಸಿದ್ದು ಕೂಡ ಹಲವರ ಕೆಂಗಣ್ಣಿಗೆ ಕಾರಣವಾಗಿದೆ. ರಫೇಲ್ ಖರೀದಿಗೆ ಇಷ್ಟೊಂದು ಖರ್ಚು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಭಾರತದ ಇಂಡಿಜಿನಿಯಸ್ ಪ್ರಾಜೆಕ್ಟ್ಗಳಾದ ತೇಜಸ್ MK2 ಹಾಗೂ AMCA ಪ್ರಾಜೆಕ್ಟ್ಗಳಿಗೆ ಬರುವ ಫಂಡಿಂಗ್ ಕ್ಷೀಣಿಸುವ ಆತಂಕ ಎದುರಾಗಿದೆ. ಕೊನೆಯದಾಗಿ ಹೇಳೋದಾದ್ರೆ, ರಫೇಲ್ ನಮಗೆ ಅನಿವಾರ್ಯ, ಆದ್ರೆ ಇಷ್ಟು ಲೇಟಾಗಿ ಇಷ್ಟು ಬೆಲೆ ಕೊಟ್ಟು ಬೇರೆಯವರ ಮೇಲೆ ಡಿಪೆಂಡ್ ಆಗಿರೋದು ನಮ್ಮ ಪ್ಲಾನಿಂಗ್ ಫೇಲ್ಯೂರ್ ಅಲ್ವೇ? ಚೀನಾ ಮೈಟಿ ಡ್ರ್ಯಾಗನ್ ಹಾರಿಸ್ತಿದ್ರೆ ನಾವಿನ್ನು ಸ್ಕ್ರೂ ಡ್ರೈವರ್ ಗಿರಿನಲ್ಲೇ ಬ್ಯುಸಿ ಇದ್ದೀವಿ. ಮುಂದಿನ ಚುನಾವಣೆಯಲ್ಲಿ ಉಚಿತ ಯೋಜನೆಗಳ ಜೊತೆ ಸ್ವಲ್ಪ ದೇಶದ ಭವಿಷ್ಯದ ಬಗ್ಗೆಯೂ ರಾಜಕೀಯ ಪಕ್ಷಗಳು ಯೋಚಿಸಲಿ. ಜೈ ಹಿಂದ್.